ಹೋದ ಸಂಚಿಕೆಯಲ್ಲಿ ನಾವು ಏನೇನು ಪ್ರಾರ್ಥನೆ ಮಾಡಬೇಕು, ರತ್ನಗಳು ಏನೇನು ಧರಿಸ್ಬೇಕು, ಸ್ನಾನ ಹೆಂಗೆ ಮಾಡಬೇಕು, ಈ ವಿಚಾರ ಎಲ್ಲ ಮಾತಾಡಿದ್ವಿ. ಈ ಸಂಚಿಕೆಯಲ್ಲಿ ನಾವು ನಮ್ಮ ಕೂದಲು ಹೆಂಗೆ ನೋಡ್ಕೊಬೇಕು ಅಂತ ನಾನು ಬ್ರೀಫಾಗಿ ತಿಳಿಸ್ಕೊಡ್ತೀನಿ. ನಮ್ಮ ರಾಮಾಯಣ ಹಾಗೂ ಮಹಾಭಾರತದಲ್ಲಿ ಕಥೆಗಳು ಇದೆ. ವಾಲ್ಮೀಕಿ ಈ ಒಂದು ಸೀನು ಅದರಲ್ಲಿ ಏನು ಅಂದರೆ, ಹೆಂಗೆ ಕೈಕೇಯಿ ನಿಂತ್ಕೊಂಡಿದ್ದಾಳೆ ದಶರಥನ ಮುಂದೆ, ಅವಳ ಕೂದಲು ಹೆಂಗೆ ಕಂಪ್ಲೀಟಾಗಿ ಸ್ಪ್ರೆಡ್ ಆಗೋಗ್ಬಿಟ್ಟಿದೆ ಕೂದಲು. ಒಂದೇ ಮಾತು ಕೇಳ್ತಾ ಇದ್ದಾಳೆ, ರಾಮನ್ನ ವನವಾಸಕ್ಕೆ ಕಳಿಸ್ಬೇಕು, ನನ್ನ ಮಗ ಆಗಿರೋ ಭರತನ್ನೇ ಮಹಾರಾಜ ಮಾಡಬೇಕು. ಅವಳು ತನಗೆ ಸಿಕ್ಕಿದ್ದು ಎರಡು ಏನಂತಾರೆ ವಿಶಸ್ ದಶರಥಂಗೆ ಪೂರೈಸೋದಕ್ಕೆ ಅಂಥ ರೀತಿ ಅವಳು ಕೂದಲನ್ನ ಬಿಟ್ಕೊಂಡು ಕೇಳ್ತಾ ಇದ್ದಾಳೆ ಅಂತ ಒಂದು ದೃಶ್ಯ ಇದು. ವಾಲ್ಮೀಕಿ ತುಂಬ ಚೆನ್ನಾಗಿ ಹೇಳಿದ್ದಾನೆ ರಾಮಾಯಣದಲ್ಲಿ ಅದು. ಹಾಗೂ ಮತ್ತೊಂದು ಮಹಾಭಾರತದಲ್ಲಿ ಆಗ ಸಿಚುಯೇಷನ್ನು, ದ್ರೌಪದಿ ಅವಳು ಕೂದಲನ್ನೆಲ್ಲ ಬಿಟ್ಕೊಂಡ್ಬಿಟ್ಟಿದ್ದಾಳೆ, ನಾನು ಕೂದಲನ್ನೇ ಕಟ್ಟಲ್ಲ, ದುರ್ಯೋಧನ ಹಾಗೂ ದುಶ್ಯಾಸನ ಕಂಪ್ಲೀಟಾಗಿ ಕೊಲ್ಲವರೆಗೂ ಅವರ ರಕ್ತದಿಂದಾನೇ ನಾನು ನನ್ನ ಕೂದಲಿಗೆ ಇದು ಮಾಡ್ಕೊಂಡು ಆಮೇಲೆ ಕಟ್ಕೊತೀನಿ, ಅಲ್ಲಿವರೆಗೂ ಕಟ್ಕೊಡಲ್ಲ ನನ್ನ ಕೂದಲು ಅಂತ ಇದು ಇನ್ನೊಂದು ಸಿಚುಯೇಷನ್ನು. ಸೊ ಈ ಕೂದಲು ಒಂದು ಸ್ತ್ರೀಯರಿಗೆ ಎಷ್ಟು ಮುಖ್ಯವಾದದ್ದು, ಅವರ ಮನಸ್ಥಿತಿ ಹೆಂಗೆ ಹೇಳುತ್ತೆ. ಒಂದು ಸ್ತ್ರೀಗೆ ಇದು ಒಂದು ಫೆಮಿನಿಟಿ ಲಕ್ಷಣ, ಒಂದು ಕೂದಲು ಅನ್ನೋದು. ಅವ್ರ ಕೂದಲು ಚೆನ್ನಾಗಿ ಬಾಚಣಿಕೆ ಮಾಡಿಕೊಂಡು ಅದನ್ನು ಚೆನ್ನಾಗಿ ಕಟ್ಕೊಂಡಿದ್ರೆ ಅಷ್ಟೇ ಸೌಂದರ್ಯ ಒಂದು ಕೊಡುತ್ತೆ. ಅದು ಸರಿಗಿಲ್ಲದೆ ಇದ್ರೆ ಅವರ ಒಂದು ಮನಸ್ಥಿತಿ ಒಂದು ತೋರಿಸ್ಕೊಡತ್ತೆ. ಈ ಕೂದಲನ್ನ ನಾವು ಕಾಪಾಡೋದು ತುಂಬ ಇಂಪಾರ್ಟೆಂಟು. ನಾನು ಜನರಲ್ ಆಗಿ ನಿಮ್ಗೆ ತಿಳಿಸ್ಕೊಡ್ತೀನಿ. ಈ ಕೂದಲುಗಳು 3 ರೀತಿ ಬರುತ್ತೆ. ಜನರಲ್ ತುಂಬ ಡೀಪಾಗಿ ಹೋಗ್ತಾ ಇಲ್ಲ, ಸೂಪರ್ಫಿಷಿಯಲ್ ಆಗಿ. ವಾತದ ಕೂದಲು, ಪಿತ್ತದ ಕೂದಲು, ಕಫದ ಕೂದಲು. ಈ ವಾತದ ಕೂದಲು ಅಂದರೆ ತುಂಬ ಡ್ರೈ ಆಗಿರೋ ಕೂದಲು. ಈ ಪಿತ್ತದ ಕೂದಲು ಅಂದರೆ ಕೆಂಚಿಗಿರೋದು, ಬಿಳಿ ಆಗಿರೋದು, ಈ ಸಾಲ್ಟ್ ಆ್ಯಂಡ್ ಪೆಪ್ಪರ್ ಕೂದಲು ಅಂತ ಹೇಳ್ತಾರೆ, ಅಂಥ ಕೂದಲು. ಕಫದ್ದು ಒಳ್ಳೆ ನರಿಶ್ ಆಗಿ ಇರೋದು, ಒಳ್ಳೆ ಚೆನ್ನಾಗಿ ದಪ್ಪವಾಗಿರೋದು, ಚೆನ್ನಾಗಿರೋದು ಕಫ ಕೂದಲು ಅಂತ. ಜನರಲ್ ಆಗಿ ನಿಮ್ಮ ಪ್ರಕೃತಿ ವಾತದ ಪ್ರಕೃತಿ ಆಗಿದ್ದರೆ ತುಂಬ ಡ್ರೈ ಹೇರ್ ಇರುತ್ತೆ ನಿಮಗೆ. ಅವಾಗ ನೀವು ಎಣ್ಣೆ ಬಳಸಬೇಕಾಗತ್ತೆ ನಿಮ್ಮ ಕೂದಲ ಮೇಲೆ. ನೀವು ಅದನ್ನು ಯಾವಾಗಲೂ ನೀವು ಸ್ನಾನ ಮಾಡಿ ಅದನ್ನು ಶ್ಯಾಂಪು ಹಾಕ್ತಾ ಇದ್ರೆ ಇನ್ನೂ ಡ್ರೈ ಆಗ್ತಾ ಹೋಗುತ್ತೆ, ಹೇರ್ ಫಾಲ್ ಜಾಸ್ತಿ ಆಗುತ್ತೆ. ಪಿತ್ತದವ್ರಿಗೆ ಎಣ್ಣೆ ಬಳಸಬೇಕು, ಅದರಲ್ಲೂ ಬೇರೆ ಪಿತ್ತಶಾಮಕ ಗಿಡಮೂಲಿಕೆಗಳು ಹಾಕಿರೋದು ಬಳಸಬೇಕು. ನಿಮ್ಮ ಹೇರ್ಗೆ ಒಳ್ಳೆ ಕಲರ್ ಕೊಡೋದು ಈ ಭೃಂಗರಾಜ ಅಂಥವೆಲ್ಲ ಗಿಡಮೂಲಿಕೆಗಳು ಉಪಯೋಗಿಸ್ಬೇಕಾಗತ್ತೆ. ತುಂಬ ಅತಿಯಾಗಿ ನೀವು ಬಿಸಿ ನೀರು ಸ್ನಾನ ಅದೆಲ್ಲ ಮಾಡಕ್ಕೆ ಹೋದ್ರಿ ಅಂದರೆ ಅಲ್ಲೂ ಕೂಡ ಬೇಗ ಬಾಳ್ನೆಸ್ ಬರೋದು, ಕೂದಲು ಬಿದ್ದೋಗೋದು, ಇವೆಲ್ಲ ಸಮಸ್ಯೆಗಳಾಗತ್ತೆ. ನೀವು ಕೂದಲು ಚೆನ್ನಾಗಿ ಬೆಳೆಸಬೇಕು ಅಂದರೆ ನೀವು ಮರದ ಬಾಚಣಿಕೆ ಉಪಯೋಗಿಸಿ. ಮರದ್ದು ಬರುತ್ತೆ ಬಾಚಣಿಕೆ, ಅದನ್ನು ತೊಗೊಂಬಂದು ಚೆನ್ನಾಗಿ ಉಪಯೋಗಿಸಿ. ಪ್ರತಿ ದಿವಸ ಸ್ವಲ್ಪ ಎಣ್ಣೆ ಹಚ್ಕೊಳ್ಳಿ. ನಾನು ಹೋದ ಸಂಚಿಕೆಯಲ್ಲಿ ಹೇಳಿದೆ, ನಾವು ಹೆಂಗೆ ಒಂದು ಗಿಡ ಮರ ಆಗೋದಕ್ಕೆ ನೀರು ಹಾಗೂ ಗೊಬ್ಬರ ಬಳಸಿ ಅದನ್ನ ಈಚೆಯಿಂದ ಕೊಡ್ತೀವೋ ಹಾಗೆ ಮರ ಬೆಳೆಯುತ್ತೆ, ಹಾಗೆ ನಮ್ಮ ಕೂದಲು ಕೂಡ ಬೆಳೆಯುತ್ತೆ. 0.3 0.4 mm ಪ್ರತಿ ದಿವಸ ನಿಮ್ಮ ಕೂದಲು ಬೆಳ್ಕೊಂಡು ಹೋಗುತ್ತೆ. ಅದಕ್ಕೆ ನೀವು ಚೆನ್ನಾಗಿ ಎಣ್ಣೆ ಹಚ್ಚಬೇಕು. ಆಮೇಲೆ ಪ್ರತಿ ದಿವಸ ಸ್ನಾನ ಮಾಡಿಕೊಡ್ದು. ಈಗಿನ ಕಾಲದಲ್ಲಿ ಯಾತಕ್ಕೆ ಹೇರ್ ಫಾಲ್ ಆಗ್ತಾ ಇದೆ ಅಂದರೆ, ನೀವು ತುಂಬ ಬಿಸಿ ನೀರು ಸ್ನಾನ ನಿಮ್ಮ ತಲೆ ಮೇಲೆ ಹಾಕೊತಾ ಇದ್ದೀರಾ. ನೀವು ತಲೆ ಮೇಲೆ ಬಿಸಿ ನೀರು ಜಾಸ್ತಿ ಬಳಸಬೇಡಿ, ಕೂದಲ ಹೆಲ್ತು ತುಂಬ ಕಮ್ಮಿ ಆಗ್ತಾ ಹೋಗುತ್ತೆ.
ಎಣ್ಣೆ ಚೆನ್ನಾಗಿ ಹಚ್ಚಿ. ಸಾಕಷ್ಟು ಮೆಡಿಕೇಟೆಡ್ ಆಯಿಲ್ಸ್, ಒಳ್ಳೆ ಆಯುರ್ವೇದಿಕ್ ಡಾಕ್ಟ್ರ್ ಹತ್ರ ಹೋದರೆ ಅವರು ಎಲ್ಲ ತಿಳಿಸ್ಕೊಡ್ತಾರೆ. ಇಲ್ಲ ಅಂದರೆ ಮನೆಯಲ್ಲಿ ಎಳ್ಳೆಣ್ಣೆ ಬಳಸಿ, ತುಂಬ ಉಪಯೋಗ. ಸೊ ಕೂದಲಿಗೆ ನೀವು ಚೆನ್ನಾಗಿ ಎಣ್ಣೆ ಬಳಸೋದು ಹಾಗೂ 4-5 ದಿವಸ ಒಂದ್ಸಲಿ ತಲೆ ಸ್ನಾನ ಮಾಡ್ಕೊಳ್ಳೋದು ತುಂಬ ಒಳ್ಳೆಯದು. ಚಿಕ್ಕ ಮಕ್ಕಳಲ್ಲಂತೂ, ಯಾಕಂದರೆ ಜಾಸ್ತಿ ಕಂಪ್ಲೇಂಟ್ ಮಾಡಲ್ಲ ಅವರು, ಅಟ್ಲೀಸ್ಟ್ ಆ ವಯಸ್ಸಲ್ಲಿ ಕಂಪಲ್ಸರಿ ಪ್ರತಿ ದಿವಸ ಎಣ್ಣೆ ಹಚ್ಚೋ ಅಭ್ಯಾಸ ಮಾಡಿ ಮಕ್ಕಳಿಗೆ. ಯಾಕಂದರೆ ಕಾಲೇಜಿಗೆ ಬರೋಷ್ಟೊತ್ತಿಗೆ ಮಮ್ಮಿ ಡ್ಯಾಡಿ ನನಗೆ, ಅಪ್ಪ ಅಮ್ಮ ನನಗೆ ಆ ಥರ ಕೂದಲು ಬೇಡ, ನನಗೆ ಡ್ರೈ ಆಗಿರಬೇಕು, ಸಿಲ್ಕಿ ಆಗಿರಬೇಕು. ಯಾಕಂದರೆ ಅಲ್ಲಿ ಫಿಲ್ಮ್ ಆ್ಯಕ್ಟ್ರಸ್ಸು ಟಿ ವಿ ಆ್ಯಡ್ಸಲ್ಲಿ ಸ್ಮೂತಾಗಿರೋ ಕೂದಲು ತೋರಿಸುತ್ತೆ, ಅಂಥ ಕೂದಲೇ ನನಗೆ ಬೇಕು ಅಂಥದ್ದು ಒಂದು ಬ್ರ್ಯಾಂಡಿಂಗು ನಡೀತಾ ಇದೆ ಇವಾಗ ಮಾರ್ಕೆಟಲ್ಲಿ. ಆದರೆ ಎಣ್ಣೆ ಹಾಕೊಳ್ಳೋದ್ರಿಂದ ನಿಮ್ಮ ಕೂದಲು ಆರೋಗ್ಯ ನೀವು ಚೆನ್ನಾಗಿ ಬಾಳಿಕೆ ಬರುತ್ತೆ. ಭೃಂಗರಾಜ, ಬೆಟ್ಟದ ನೆಲ್ಲಿಕಾಯಿ ಹಾಗೂ ಸಾಕಷ್ಟು ಬೇರೆ ಬೇರೆ ಗಿಡಮೂಲಿಕೆಗಳನ್ನು ನಾವು ಕುದಿಸಿ ಅದರ ಎಣ್ಣೆ ತಯಾರಿಸಿ ಆ ಎಣ್ಣೆ ಬಳಸೋದ್ರಿಂದ ಕೂದಲ ಆರೋಗ್ಯ ಚೆನ್ನಾಗಾಗತ್ತೆ. ಗಂಡಸರು ಕೂಡ ಅವರ ಮುಸ್ಟ್ಯಾಚ್, ಮೀಸೆಗಳು, ದಾಡಿಗಳು ನೋಡ್ಕೊಬೇಕಾಗತ್ತೆ. ಅದಕ್ಕೂ ಕೂಡ ಎಣ್ಣೆಗಳು ಅಪ್ಲೈ ಮಾಡೋದು ತುಂಬ ಹೆಲ್ಪ್ಫುಲ್ಲು. ಅಲ್ಲೂ ಕೂಡ ನಿಮ್ಮ ಕೂದಲ ಆರೋಗ್ಯ ನೀವು ಚೆನ್ನಾಗಿ ನೋಡ್ಕೊಬೇಕಾಗತ್ತೆ. ಫೇಶಿಯಲ್ ಮಸಾಜ್ ಮಾಡ್ಕೊಳ್ಳೋದ್ರಿಂದ ಆ ರಕ್ತ ಸಂಚಾರಣೆ ಆ ಲೆವೆಲಲ್ಲೂ ಕೂಡ ಚೆನ್ನಾಗಾಗ್ತಾ ಹೋಗುತ್ತೆ. ಒಂದು ತಲೆಗೆ ಎಣ್ಣೆ ಇಟ್ಕೊಳ್ಳೋದು, ಮುಖಕ್ಕೆ ಒಂದು ಮಸಾಜ್ ಮಾಡ್ಕೊಳ್ಳೋದು, ಸ್ವಲ್ಪ ಸ್ಟೀಮ್ ತಗೊಳ್ಳೋದು, ಇದರಿಂದ ಏನಾಗುತ್ತೆ ಅಂದರೆ ಮುಖದಲ್ಲಿ ಕೂದಲುಗಳು ಕೂಡ ಪುಷ್ಟವಾಗಿ ಕೂದಲುಗಳು ಬರುತ್ತೆ, ಚೆನ್ನಾಗಿ ಬಲವಾಗಿ ಬರುತ್ತೆ. ಸೊ ಈ ಸಂಚಿಕೆಯಲ್ಲಿ ನಾನು ಸ್ವಲ್ಪ ಕೂದಲು ವಿಚಾರ ತುಂಬ ತಿಳಿಸ್ಕೊಟ್ಟೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದಷ್ಟು ತಿಳ್ಕೊಳ್ಳೋಣ. ಅಲ್ಲಿವರೆಗೂ ನಮಸ್ಕಾರ.